ಎಲ್ಲರೂ ಹೆಣ್ಣು ಡ್ರೆಸ್ ಹಾಕೊಂಡು ಮದುವೆಗೆ ರೆಡಿ ಇರ್ತಾರೆ ಸರ್, ನೀವು ಬೈಕಲ್ಲಿ ಬರ್ತೀರಾ ಸರ್ ಗಂಡು ಡ್ರೆಸ್ ಹಾಕೊಂಡು ಅಂತ. ಸ್ವಲ್ಪ ಡೌನ್ ಆಯ್ತು ಸ್ಟಾಪ್. ಆಮೇಲೆ ಸಾಂಗ್ ಸರ್ ಹೀಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು. ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ, ನನ್ನ ಮ್ಯಾನೇಜರ್ನ ನೋಡ್ತಾ ಇದ್ದೀನಿ, ಏನೋ ಅದೇ ಹೇಳ್ತಾವ್ರಲ್ಲ. ಓಕೆ, ಐ ಥಿಂಕ್ 12 or 14 minutes 14 minutes 12ರಿಂದ 14 ನಿಮಿಷ ಆದ ಮೇಲೆ ಒಂದು ದಂಡು ಪಾಳ್ಯ ಟ್ವಿಸ್ಟ್ ಕೊಟ್ಟು ಆ್ಯಂಡ್ ಅದು ಕೇಳಿ ಎಷ್ಟು ಥ್ರಿಲ್ ಆದೆ ಅಂದರೆ ನಾನು ಲವ್ ಸ್ಟೋರಿನ ಒಂದು ಫ್ಯಾಮಿಲಿ ಡ್ರಾಮಾನ ಈ ಥರನೂ ಹೇಳ್ಬೋದು ಅಂತ. ಐ ಥಿಂಕ್ ಈ ಥರ ನಾನು ಮಾಡಿಲ್ಲ ಇವತ್ತು. ಈ ಥರ ಒಂಥರ ಥ್ರಿಲ್ಲೇ ಇದೆ, ಫ್ಯಾಮಿಲಿ ಡ್ರಾಮಾ ಇದ್ರು ಥ್ರಿಲ್ ಇದೆ. ಸೊ ಒಳಗಡೆ ಇದ್ದ ಸೈಲೆಂಟ್ ಆದ ಕಲಾವಿದ ಮತ್ತೆ ಏನು ದಂಡು ಪಾಳ್ಯ ಡೈರೆಕ್ಟರ್ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದರೆ ಪ್ರೀ ಕ್ಲೈಮ್ಯಾಕ್ಸ್ ಇನ್ನೂ ಟ್ವಿಸ್ಟ್ ಟರ್ನು ಇಂಟ್ರೆಸ್ಟಿಂಗು ಎಲ್ಲ. ಈ ಟ್ವಿಸ್ಟ್ ಟರ್ನ್ ಇಟ್ಕೊಂಡು ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಮಾಡೋದಿದೆಲ್ಲ ಭಾಳ ಕಷ್ಟ. ಆ ಥರದಲ್ಲಿ ನಮ್ಮ ರಾಜು ಅವರು ತುಂಬ ಚೆನ್ನಾಗಿ ಮಾಡಿದರೆ, ಜೋರು ಚಪ್ಪಾಳೆ ಹೊಡಿಲೇಬೇಕು ನಾವು ರಾಜು ಅವರು. ಫಿಲಮ್ ಎಲ್ಲ ಆದಮೇಲೆ ಅಣ್ಣ ಬರ್ತೀನಿ ಮಾತಾಡ್ಸ್ಬಿಡ್ತೀನಿ ಅಣ್ಣ. ಏನ ಇಲ್ಲಿ ಬನ್ನಿ, ಫಸ್ಟ್ ನೀವು ಕೆಳಗೆ ಬನ್ನಿ. ಇಲ್ಲಿ ಬನ್ನಿ. ಎಲ್ಲಿಂದ ಅಲ್ಲಿಂದ ಇಲ್ಲಿ ಬಂದ್ರಿ? ಕ್ರೀಮ್ ಬನ್ನ ಸರ್, ಕ್ರೀಮ್ ಬನ್ನು ನನ್ಗೆ ಭಾಳ ಇಷ್ಟ. ಕ್ರೀಮ್ ಬನ್ನು ತುಂಬ ತಿಂತಿದ್ದೆ, ಈಗ ನಿಲ್ಸ್ಬಿಟ್ಟಿದ್ದೀನಿ. ಹೇಗಿರುತ್ತೆ ಲೈಫು ಅಂದರೆ, ಒಂದು ಟೈಮಲ್ಲಿ ತಿನ್ನಕ್ಕೆ ಭಾಳ ಆಸೆ. ಫಸ್ಟ್ ಬೆಂಗಳೂರಿಗೆ ಬಂದಾಗ ಹೀರೋ ಆಗಬೇಕು ಅಂತ ಬಂದಾಗ ತುಂಬ ಆಸೆ ತಿನ್ನೋಕ್ಕೆ, ಸಿಗ್ತಿರ್ಲಿಲ್ಲ. ಈಗ ದೇವ್ರ ಥರ ಫ್ಯಾನ್ಸ್ ಎಲ್ಲ ಅಭಿಮಾನಿಗಳೆಲ್ಲ ಬಂದು ಕೊಡ್ತಾರೆ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಈಗ ಅದು ದೇವ್ರ ಬೈತಾರೆ, ಹೆಂಗೆ ತಿನ್ನೋದೀಗ ಎಲ್ಲ ಇದೆ, ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಗ್ರಾಮ ಲೆಕ್ಕದಲ್ಲಿ ತಿನ್ನೋದು ಅದು ಕೂಡ ಚೆನ್ನಾಗಿ ಕಾಣಬೇಕು, ಸ್ಕ್ರಿಪ್ಟ್ ಓಕೆ ಹಾಕಬೇಕು, ನನ್ನ ಫ್ಯಾನ್ಸ್ ಎಂಜಾಯ್ ಮಾಡಬೇಕು. ನಾವು ಊಟ ಬಿಟ್ಟರು ಕೂಡ ನನ್ನ ಅಭಿಮಾನಿಗಳು ನನ್ನನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ನಮಗೆ ಯಾವಾಗಲೂ ಮನಸ್ಸಲ್ಲಿ ಇರುತ್ತೆ. ಅದೊಂದೇ ಒಳ್ಳೆ ಸಿನಿಮಾ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು, ಅದು ಬಿಟ್ಟು ಬೇರೆ ಏನಿರಲ್ಲ. ಸೊ ಆ ಥರ ಹೇಳಿದ್ಮೇಲೆ ವಿ ಶಾರ್ಟ್ ದಿಸ್ ಸಾಂಗ್. 6 ದಿನ ಏನೋ ಶೂಟ್ ಮಾಡಿದ್ವಿ ಈ ಸಾಂಗ್ನ. 6 ದಿನ ರಾಜು ಸುಂದರಂ ಅವರು ಕೊರಿಯೋಗ್ರಾಫ್ ಮಾಡಿದ್ರು. ಸೊ ಫಸ್ಟ್ ಡೇನೇ ಹೋಗಿ ನಾನು ಸರೆಂಡರ್ ಆಗ್ಬಿಟ್ಟೆ ಅವರಿಗೆ. ಸರ್, ನನ್ನನ್ನು ನೀವು ಮೈಕಲ್ ಜಾಕ್ಸನ್ ಅನ್ಕೋಬೇಡಿ, ಪ್ರಭುದೇವ ಸರ್ ಅವ್ರನ್ನ ನಾವು ನೋಡಿದ್ದೀವಿ. ನಾನು ವೆರಿ ಸಿಂಪಲ್ ಡ್ಯಾನ್ಸರ್. ನಾನು ಹಿಂಗೆ ನೆಲದಲ್ಲೆಲ್ಲ ಮಲ್ಕೊಂಡು ಅವೆಲ್ಲ ಚೆಲ್ಲಾಡ್ದಲ್ಲಿ ಮುಗಿಸ್ಬಿಟ್ಟೆ. ಆಮೇಲೆ ಮುಂಗಾರು ಮಳೆ ಮಾಡಿದೆ, ಬರೀ ನಡ್ಕೊಂಡೇ ಮಾಡಿದೆ ಸರ್. ಸಾಂಗ್ ಚೆನ್ನಾಗಿ ಆಗ್ಬಿಡ್ತು, ಅಷ್ಟೇ ಮಾಡಿಸಿ ನನ್ನ ಕೈಲಿ. ಸೊ ಅವರಿಲ್ಲ ಆರಾಮಾಗಿ ಮಾಡೋಣ ಅಂದರು. ಆದರೂ ಬಿಡಲಿಲ್ಲ. 6 ದಿನ ಬೆಂಡ್ ಎತ್ತಿದ್ರು ಅವರು. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ 8 ಜನ ನಮ್ಮ ಹೀರೋಯಿನ್ಸು ತುಂಬ ಚೆನ್ನಾಗಿ ಡೆಡಿಕೇಟ್ ಮಾಡಿ ಡ್ಯಾನ್ಸ್ ಮಾಡಿದ್ರು. ಅದು ಅವ್ರಿಗೂ ಹೊಸದು. ರಾಜು ಸುಂದರಂ ಅವರು ಒಂದು ಕಡೆ ಪ್ರೊಡಕ್ಷನ್ ಹೌಸು ಹ್ಯೂಜ್, ಒಂದು 1,000-1,500 ಜನ ಇದ್ವಿ ಅಲ್ಲಿ ಸೆಟ್ಟಲ್ಲಿ 8 ದಿನ, ಒಂದು 5-6 ದಿನ. ಸೊ ಆ ಮಧ್ಯೆ ಪಾಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನೀವೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಫಿಲ್ಮಲ್ಲಿ, ಆ್ಯಂಡ್ ಸಾಂಗಲ್ಲೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ಸೊ ಈ ಥರ ಆಗಿದೆ. ಇದಾದಮೇಲೆ ಅರ್ಜುನ್ ಅವ್ರ ಹತ್ರ ಮಾತಾಡ್ತಾ ಕೇಳಿದೆ, ಯಾರು ಹಾಡ್ತಾರೆ, ಏನು ಮಾಡ್ತಾರೆ ಅಂತ. ನಮ್ಮ ಚಂದನ್ ಶೆಟ್ಟಿ ಅಂತ ಹೇಳಿದ್ರು. ಫ್ಯಾಂಟಾಸ್ಟಿಕ್ ಚಂದನ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಜೋರ್ ಚಪ್ಪಾಳೆ ನಮ್ಮ ಚಂದನ್ಗೆ. ಆ್ಯಂಡ್ ಚಂದನ್ ನನ್ನ ಆಟೋ ರಾಜ ಸಿನಿಮಾಲಿ ನಾವು ಸ್ಟೇಟ್ ಟೂರ್ ಹೋಗಿದ್ವಿ 50 days ಬಿಟ್ಟಾದಾಗ. ಚಂದು ನನ್ನ ಜೊತೆ ನನ್ನ ಕಾರಲ್ಲೇ. ಸೊ ದಾರಿ ಉದ್ದಕ್ಕೂ ಶಿವಮೊಗ್ಗದಿಂದ ಬೇರೆ ಸ್ಟೇಷನ್ ಹೋಗಬೇಕಾದ್ರೆ, ಅವ್ರ ಮೈಸೂರಿಂದ ಬೇರೆ ಕಡೆ ಹೋಗಬೇಕಾದ್ರೆ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ಚಂದನ್ ಶೆಟ್ಟಿ ಬರೀ ಬಾಯಲ್ಲೇ ಮ್ಯೂಸಿಕ್ ಮಾಡಿಕೊಂಡು ಆಡ್ತಿದ್ದ. ಫ್ಯಾಂಟಾಸ್ಟಿಕ್ ಆಗಿ ಆಡ್ತಿದ್ದ. ಅವತ್ತೇ ನನಗೊಂದು ತಲೆಯಲ್ಲಿ ಚಂದು ಒಂದಿನ ದೊಡ್ಡ ಸಿಂಗರ್ ಆಗ್ತೀಯ ನೀನು ಅಂತ. ಕಂಗ್ರ್ಯಾಚುಲೇಷನ್ ಚಂದು, ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಆಡಿದೆ. ಸೊ ಇದು ಒಟ್ಟಾರೆ ಕಥೆ.
ಸರ್ ಇವತ್ತು ಒಂದೇ ಒಂದು ಹಾಡನ್ನ ರಿಲೀಸ್ ಮಾಡಿದ್ದೀರಾ, ರಾಜು ಸುಂದರಂ ಮಾಸ್ಟರ್ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆಪ್ಷನ್ ನಿಮಗೆ ಬಿಟ್ಟಿದ್ದು ಸರ್. ಕ್ರೀಮ್ ಬನ್. ಕ್ರೀಮ್ ಬನ್. ಥ್ಯಾಂಕ್ ಯು. ಸರಿ, ಈ ಕ್ರೀಮ್ ಬನ್ ಎಲ್ಲಿಂದ ತಗೊಂಬಂದ್ರಿ? ಚಿತ್ರದುರ್ಗದಿಂದ ಮೈಸೂರುವರೆಗೂ ಕ್ರೀಮ್ ಬನ್ ತಗೊಂಬಂದಿದ್ದಾರೆ ಸರ್ ಕೊಡಕ್ಕೆ. ಸರಿ. ಥ್ಯಾಂಕ್ ಯು. ಇದು ಥ್ಯಾಂಕ್ ಯು ಮಾ. ಇದು ತಿಂತೀನಮ್ಮ ನಾನು. ಆಲ್ಸೋ ನಿಮ್ಮ ಎಲ್ಲ ಅಭಿಮಾನಿಗಳ ಕಡೆಯಿಂದ ಈ ಒಂದು ಪ್ರೀತಿಯ ಸನ್ಮಾನ, ಗಣೇಶ್ ಸರ್ ಅವರ ಅಭಿಮಾನಿಗಳ ಪರವಾಗಿ ಒಂದು ಪ್ರೀತಿಯ ಸನ್ಮಾನ. ನೋಡ್ರ ಜಗ್ಗಿ ಬಾ ಬನ್ನಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.